ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಪೋಸ್ಟ್ನ ಆಫೀಸ್ನಲ್ಲಿ ಖಾಲಿ ಇರುವಂಥ ಗ್ರಾಮೀಣ್ ಡಾಕ್ ಸೇವಕ್ GDS ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿರ್ತಾರೆ. ಸೊ ಈಗ ಆಲ್ರೆಡಿ ಈ ಒಂದು ಅರ್ಜಿಗಳನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಆ ಒಂದು ವಿಡಿಯೋ ಯಾರು ನೋಡಿಲ್ಲ, ದಯವಿಟ್ಟು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಸೊ ಈ ಒಂದು ಸೆಷನಲ್ಲಿ ಏನು ನೋಡೋಣ ಅಂದರೆ, ಈ ಒಂದು ಜನವರಿ ನೋಟಿಫಿಕೇಷನ್ ಅಂದರೆ ಈ ಒಂದು ಜನವರಿ ಸೈಕಲ್ದು ಫಸ್ಟ್ ಸೈಕಲ್ದು ಒಂದು ಡೆಪ್ತಾಗಿ ಏನಪ್ಪ ಈ ಒಂದು ನೋಟಿಫಿಕೇಷನನ್ನು ಅಧ್ಯಯನ ಮಾಡೋಣ. ಸೊ ಇಲ್ಲಿ ಈ ನೋಟಿಫಿಕೇಷನಲ್ಲಿ ಏನೇನು ನೋಡೋಣ, ಒಂದು ಸ್ಟಾರ್ಟಿಂಗ್ ಡೇಟ್ ಆಫ್ ದಿ ಅಪ್ಲಿಕೇಶನ್, ಲಾಸ್ಟ್ ಡೇಟ್, ಮತ್ತು ಕರೆಕ್ಷನ್ ಯಾವಾಗ ಮಾಡ್ಬೋದು, ಓಕೆ, ಕರೆಕ್ಷನ್ ಮಾಡಲಿಕ್ಕೆ ಎಷ್ಟು ದಿವಸ ಇರುತ್ತೆ, ಮತ್ತು ನೀವು ಕರೆಕ್ಷನ್ ಏನೇನು ಮಾಡ್ಬೋದು, ಅದೇ ರೀತಿ ಈ ಒಂದು ಪೋಸ್ಟ್ಗಳು ಏನೇನು ಇರ್ತಾವೆ, ಸೊ ಅದು ಅವರ ಒಂದು ಡ್ಯೂಟಿ ಏನಿರುತ್ತೆ, ಮತ್ತು ಕರ್ನಾಟಕದಲ್ಲಿ ವ್ಯಾಕೆನ್ಸಿಗಳು ಇಟ್ಟಿದ್ದಾವೆ ಕೆಟಗರಿ ವೈಸು, ಸೊ ಮತ್ತು ಎಲಿಜಿಬಿಲಿಟಿ, ಈ ಒಂದು ಎಲ್ಲ ಮಾಹಿತಿಯನ್ನು ಸವಿಸ್ತಾರವಾಗಿ ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ಸ್ಗಳನ್ನು ಎದಕ್ಕೆ ಕರೆದಿದ್ದಾರೆ, ಗ್ರಾಮೀಣ್ ಡಾಕ್ ಸೇವಕ್ GDS. ಇದರಲ್ಲಿ GDS ಅಂದರೆ BPM ಮತ್ತು ABPM ಹಾಗೂ ಡಾಕ್ ಸೇವಕ್, ಹೀಗೆ ಡಿಫ್ರೆಂಟ್ ಒಂದು ಏನಪ್ಪ ಪೋಸ್ಟ್ಗಳು ಇರ್ತವೆ, ಓಕೆ, ಇನ್ ಡಿಫ್ರೆಂಟ್ ಆಫೀಸಸ್, ಅರ್ಥ ಆಯ್ತಲ್ಲ. ಸೊ ಈಗ ಈ ಒಂದು ಅರ್ಜಿಗಳನ್ನು ನೀವು ಆನ್ಲೈನ್ ಮುಖಾಂತರ ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲಿ, ಯಾವುದೇ ಒಂದು ಡಿವೈಸಲ್ಲಿ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಈಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮತ್ತು ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಅಂದರೆ ಫೆಬ್ರವರಿ 10ರಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಮಾರ್ಚ್ 3. ಮತ್ತು ಇಫ್ ಸಪೋಸ್ ಮಾರ್ಚ್ 3 ಆದಮೇಲೆ ಒಂದು ವೇಳೆ ನೀವು ಸಬ್ಮಿಷನ್ ಮಾಡಿದ್ರಿ ಅಂದ್ರೆ, ನೆಕ್ಸ್ಟ್ ನೀವು ಕರೆಕ್ಷನ್ ಮಾಡೋರಿದ್ದೀರ ಅಂದ್ರೆ, ಕರೆಕ್ಷನ್ ಅಂದರೆ ಏನು, ಈಗ ಸಪೋಸ್ ನೀವೇನಾದರೂ ಡೀಟೇಲ್ಸನ್ನು ಸ್ವಲ್ಪ ಬೈ ಮಿಸ್ಟೇಕಾಗಿ ಏನಾದರೂ ಸ್ವಲ್ಪ ತಪ್ಪಾಗಿ ಏನಪ್ಪ ಫಿಲಪ್ ಮಾಡಿದ್ದೀರಿ ಅಂದರೆ ಆ ಒಂದು ಎಲ್ಲ ಡೀಟೇಲ್ಸ್ಗಳನ್ನು ನೀವು ಕರೆಕ್ಟ್ ಮಾಡ್ಬೋದು. ಸೊ ಹೀಗೆ ಟೋಟಲ ಒಂದು 3 days 6, 7, 8 ಹೀಗೆ 6 to 8 ಒಂದು 3 days ಟೈಮಿಂಗ್ ಕೊಟ್ಟಿರ್ತಾರೆ. ಇಲ್ಲಿ ಜಾಬ್ ಪ್ರೊಫೈಲ್ ಹೇಗಿರುತ್ತೆ ಇದು ನೋಡಿ, ಜಾಬ್ ಪ್ರೊಫೈಲ್ ಅನ್ನೋಕ್ಕಿಂತ ಇಲ್ಲಿ ಡ್ಯೂಟಿ ಏನಿರುತ್ತೆ ನಿಮ್ಮದು ನೋಡಿ. ಈ ಒಂದು ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ದು ಏನಿರುತ್ತೆ, ಡೇ ಟು ಡೇ ಪೋಸ್ಟಲ್ ಆಪ್ರೇಷನ್ಸ್, ಆ ಒಂದು ಪರ್ಟಿಕ್ಯುಲರ್ ಒಂದು ಬ್ರ್ಯಾಂಚ್ ಪೋಸ್ಟ್ ಆಫೀಸ್ದು ಈ ಪೋಸ್ಟಲ್ ಆಪ್ರೇಷನ್ಸ್ ಏನೇನದಾವ, ಮತ್ತು IPPB ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಇದ್ರ ರಿಲೇಟೆಡು ಆ ಒಂದು ಅಕೌಂಟ್ಸ್ಗಳನ್ನು ತೆಗೆದುಕೊಳ್ಳೋದು, ಆ ಒಂದು ಅಕೌಂಟ್ಸ್ಗಳನ್ನು ಮ್ಯಾನೇಜ್ ಮಾಡೋದು, ಇದೆಲ್ಲ ಮಾಡಬೇಕಾಗತ್ತೆ. ಮತ್ತು ಕೆಲವೊಂದು ಮಾರ್ಕೆಟಿಂಗ್ ಮತ್ತು ಪ್ರಮೋಷನ್ಸ್ ಆಫ್ ದಿ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಡಿಪಾರ್ಟ್ಮೆಂಟ್ ಆಫ್ ದಿ ಪೋಸ್ಟ್. ಅಂದರೆ ಈಗ ಯಾವುದಾದ್ರೂ ಒಂದು ಹೊಸ, ಈಗ ಫಾರ್ ಎಕ್ಸಾಂಪಲು ಈಗ ಯಾವುದಾದ್ರೂ ಒಂದು ಸ್ಕೀಮ್ ಇದೆ ಅಂತ ತಿಳ್ಕೊಳ್ಳಿ, ಓಕೆ, ಈ ಒಂದು ಪೋಸ್ಟ್ ಆಫೀಸಲ್ಲಿ ಸ್ಕೀಮು, ಓಕೆ, ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನಿಮಗೆ ಗೊತ್ತು, ಹೌದಾ? ಹಾಗೆ ಒಂದು ವಿವಿಧ ಸ್ಕೀಮ್ಗಳಿರ್ತವೆ, ಸೇವಿಂಗ್ ಸ್ಕೀಮು, ಆ ಒಂದು ಸ್ಕೀಮ್ಗಳನ್ನು ನೀವು ಪ್ರಮೋಟ್ ಮಾಡಬೇಕಾಗುತ್ತೆ, ಅಥವಾ ಮಾರ್ಕೆಟಿಂಗ್ ಅಂದರೆ ಹೊಸದಾಗಿ ಇದನ್ನು ಬಿಟ್ಟು ಮತ್ತು ಬೇರೆ ಬೇರೆ ಇದ್ದರೆ ಅವುಗಳನ್ನು ಕೂಡ ನೀವು ಮಾಡ್ಬೋದು. ಹೀಗೆ ಡಿಫ್ರೆಂಟ್ ಒಂದು ಏನಪ್ಪ ಈ ಕೆಲಸಗಳಿರ್ತವೆ. ಸೊ ಅದರ ಜೊತೆಗೆ ನೀವು ಈ ಒಂದು ಅಂದರೆ ಇನ್ ದ BOs ಅದರ್ ದ್ಯಾನ್ ದ ಸಿಂಗಲ್ ಹ್ಯಾಂಡೆಡ್, ಇಲ್ಲಿ BPMಗೆ ಅಸಿಸ್ಟ್ ಮಾಡಲಿಕ್ಕೆ ABPM ಅಂತ ಇರ್ತಾರೆ, ಓಕೆ. ಆ್ಯಕ್ಚುಲಿ BPMದವ್ರೇನು ಅವರು ABPMದು ಮತ್ತು BPMದು ಎರಡು ಕೂಡಿ ಮಾಡುವಂಥ ಕೆಪಾಸಿಟಿ ಇರ್ತದೆ ಅವ್ರ ಕೆಲಸ, ಅಂದರೆ ಅವರು ಮಾಡಬೇಕಾಗತ್ತೆ, ಅರ್ಥ ಆಯ್ತಾ? ನೆಕ್ಸ್ಟ್ ಆಮೇಲೆ ABPM ಕೂಡ ಅದು ಕೂಡ ಸೇಮ್ ಇರುತ್ತೆ. ಸೇಲ್ ಆಫ್ ಸ್ಟ್ಯಾಂಪ್ಸ್, ಸ್ಟೇಷ್ನರಿ, ಕನ್ವೀನಿಯನ್ಸ್, ಡೆಲಿವರಿ ಆಫ್ ಮೇಲ್ ಆ್ಯಟ್ ಡೋರ್ ಸ್ಟೆಪ್, ಎಕ್ಸ್ಚೇಂಜ್ ದ ಮೇಲ್ ವಿತ್ ಅಕೌಂಟ್ ಆಫೀಸ್, ಓಕೆ, ಡಿಪಾಸಿಟ್ ಪೇಮೆಂಟ್ಸ್ ಆ್ಯಂಡ್ ಅದರ್ ಟ್ರಾನ್ಸಾಕ್ಷನ್ಸ್. ಸೊ ಈ ಒಂದು ಎಲ್ಲ ಡೆಲಿವರಿ ಆಫ್ ದಿ ಮೇಲ್ ಎಲ್ಲ ಮನೆಗೆ ಹೋಗಿ ಟಪಾಲನ್ನು ಹಂಚಬೇಕಾಗತ್ತಾ, ಅರ್ಥ ಆಯ್ತಾ? ಸೊ ಈ ಒಂದು ಎಲ್ಲ ಕೆಲಸಗಳಿರ್ತಾವೆ. ಸೊ ಅಷ್ಟೊಂದು ಒಂದು ಹಳ್ಳಿ ಭಾಗದಲ್ಲಿ ನಿಮಗೆ ಅಷ್ಟೊಂದು ಟಫೆಸ್ಟ್ ಏನು ಅನಿಸೋದಿಲ್ಲ. ಮತ್ತು ಡಾಕ್ ಸೇವಕ್, ಮ್ಯಾಕ್ಸಿಮಮ್ ಡಾಕ್ ಸೇವಕ್ ಮತ್ತು ABPM ಸೇಮ್ ಟು ಸೇಮ್ ಇರುತ್ತೆ ಕೆಲಸ ಎಲ್ಲ, ಅರ್ಥ ಆಯ್ತಾ?
ಸೊ ಈಗ ಈ ಒಂದು ಡೆಲಿವರಿ ಆಫ್ ದಿ ಮೇಲ್ ಮಾಡೋದು, ಆಮೇಲೆ ಡಾಕ್ ಸೇವಕ ಈ ಒಂದು ಸಾರ್ಟಿಂಗ್ ಆಫೀಸಸ್ ಆಫ್ ದಿ ರೈಲ್ವೆ ಮೇಲ್ ಸರ್ವಿಸ್, ಆಮೇಲೆ ಅದೇ ರೀತಿ ರಿಸಿಪ್ಟ್ ಡಿಸ್ಪ್ಯಾಚ್ ಆಫ್ ದಿ ಮೇಲ್ ಬ್ಯಾಗ್ಸ್ ಆ್ಯಂಡ್ ಟ್ರಾನ್ಸ್ಶಿಪ್ಮೆಂಟ್ ಆಫ್ ದಿ ಬ್ಯಾಗ್ಸ್. ಈ ಒಂದು ಮೇಲ್ ಬ್ಯಾಗ್ಗಳನ್ನು ಎಲ್ಲ ಡಿಸ್ಪ್ಯಾಚ್ ಮಾಡ್ಕೊಳ್ಳೋದು, ಆಮೇಲೆ ಶಿಪ್ಮೆಂಟ್ ಮಾಡ್ಕೊಳ್ಳೋದು, ಇದೆಲ್ಲ ಅವರು ಡಾಕ್ ಸೇವಕಗಳು ಮಾಡ್ತಾರೆ. ಇಲ್ಲಿ ಇವರಿಗೆ ಒಂದು ಪೇಮೆಂಟ್ ಎಷ್ಟಿರುತ್ತೆ ನೋಡಿ, ಇವರಿಗೆ ಆ್ಯನ್ಯುವಲ್ ಆಗಿ 3% ಇನ್ಕ್ರೀಸ್ ಇರುತ್ತೆ. ಹೌದಾ, 3% ಆ್ಯನ್ಯುವಲ್ ಇನ್ಕ್ರೀಸ್ ಆಫ್ 3%. ಅದೆಲ್ಲ ಬಿಟ್ಟರೆ ಬಿ ಪಿ ಎಮ್ಗೆ 12,000 to 29,380. ಎ ಬಿ ಪಿ ಎಮ್ ಡಾಕ್ ಸೇವಕ್ ಸೇಮ್ ಇರುತ್ತೆ, 10,000 to 24,470. ಓಕೆ, ಇದನ್ನು ಬಿಟ್ಟು ಸ್ವಲ್ಪ ಅಲೌನ್ಸಸ್ಸು ಅದು ಇದೆಲ್ಲ ಕೂಡಿ ಒಂದು ನೀವು ಚೆನ್ನಾಗಿ ಒಂದು ಅಪ್ ಟು ಒಂದು 18,000 ಅಂತೂ ಆರಾಮಾಗಿ ಮಾಡ್ಬೋದು ಈ ಒಂದು ಬಿ ಪಿ ಎಮ್ಮಲ್ಲೇ. ಹೌದಾ, ಆಮೇಲೆ ಏಜ್ ಬಂದುಬಿಟ್ಟು ಮಿನಿಮಮ್ 18 ಬೇಕು. ಯಾಕೆಂದರೆ 10th ನೀವು ಪಾಸ್ ಆದ್ರಿ ಅಂದರೆ 16th ಏಜಿಗೆ ಪಾಸ್ ಆಗ್ತೀರಿ. ಹೌದಾ, ಬಟ್ ನಿಮಗೆ ಮಿನಿಮಮ್ 18 ಆಗಬೇಕು, ಆವಾಗ ನೀವು ಅಪ್ಲೈ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ 40. ಆಮೇಲೆ ಅದೇ ರೀತಿ ರಿಲ್ಯಾಕ್ಸೇಷನ್ಸ್ ಇರ್ತಾವೆ. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಆ ಒಂದು ನಿಮ್ಮ ಒಂದು ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನಲ್ಲಿ 10th ಪಾಸ್ ಮಾಡಿರಬೇಕು. ಹೌದಾ, ವಿತ್ ದ ಪಾಸಿಂಗ್ ಮಾರ್ಕ್ಸಿಂದ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಕಂಡಕ್ಟೆಡ್ ಬೈ ಎನಿ ರಿಕಗ್ನೈಸ್ಡ್ ಬೋರ್ಡ್ ಆಫ್ ಸ್ಕೂಲ್ ಆಫ್ ಎಜುಕೇಷನ್. ಓಕೆ, ಯಾವುದೇ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಕಂಡಕ್ಟ್ ಮಾಡಲಿ, ಸ್ಟೇಟ್ ಗೌರ್ಮೆಂಟಿಂದ ಮಾಡಲಿ, ಅಥವಾ ಯೂನಿಯನ್ ಟೆರಿಟರೀಸಿಂದ ಮಾಡಲಿ. ಆಮೇಲೆ ಬಟ್ ಆ ಒಂದು ಏರಿಯಾದಲ್ಲಿ, ಆ ಒಂದು ಸರ್ಕಲಲ್ಲಿ ಆಯಾ ರಾಜ್ಯದ ಒಂದು ಲೋಕಲ್ ಲ್ಯಾಂಗ್ವೇಜನ್ನು ನೀವು ಮಾತಾಡಬೇಕಾಗತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನನ್ನು ಒಂದು ತುಂಬುವ ಟೈಮಲ್ಲೇ ನೀವೇನು ಮಾಡಬೇಕು, ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕಂಪಲ್ಸರಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮದು ರೀಸೆಂಟ್ ಫೋಟೋಗ್ರಾಫು, ಓಕೆ, ಸೊ ಅದು JPG ಅಥವಾ JPEG ಫಾರ್ಮೆಟಲ್ಲಿ ಇರಬೇಕಾಗತ್ತೆ, PDF ಅಲ್ಲಿ ನಡೆಯೋದಿಲ್ಲ. ಮತ್ತು ಸಿಗ್ನೇಚರ್ ಅದು ಕೂಡ ಸೇಮ್, ಬಟ್ ಆ ಫೋಟೋಗ್ರಾಫ್ದು ಲೆಸ್ ದೆನ್ 50 KB ಮತ್ತು ಸಿಗ್ನೇಚರು ಲೆಸ್ ದೆನ್ 20 KB ಇರಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಈಗಾಗಲೇ ಹೇಳಿದಾಗೆ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್. ಓಕೆ, ಈಗ ನೀವು ಒಂದು ಅಪ್ಲಿಕೇಶನ್ಗಳನ್ನು ಸಬ್ಮಿಷನ್ ಮಾಡಲಿಕ್ಕೆ ಒಂದು ಡೇಟ್ ಕ್ಲೋಸ್ ಆದಮೇಲೆ, ಓಕೆ, ನಿಮಗೆ 3 days ಈಗಾಗಲೇ ಹೇಳಿದಾಗೆ ಟೈಮನ್ನು ಕೊಡ್ತಾರೆ. ಅಂದರೆ ನೀವು ಆಲ್ರೆಡಿ ಫೀ ಪೇಮೆಂಟನ್ನು ಸಬ್ಮಿಟ್ ಆಗಿರಬೇಕು, ಆವಾಗ ತಾನೇ ನಿಮಗೆ ಮಾಡಿಫಿಕೇಷನನ್ನು ಮಾಡಲಿಕ್ಕೆ ಬರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ಗಳನ್ನು ಕೊಟ್ಟಿದ್ದಾರೆ ನಿಮಗೆ. ಯಾವ ಒಂದು ರಾಜ್ಯದಲ್ಲಿ ಯಾವ ಲೋಕಲ್ ಲ್ಯಾಂಗ್ವೇಜ್ಗಳು ನಿಮ್ಗೆ ಬರಬೇಕಾಗತ್ತೆ. ಈಗ ಕರ್ನಾಟಕದಲ್ಲಿ, ಜಾರ್ಖಂಡಲ್ಲಿ ಹಿಂದಿ ಬೇಕು, ಕರ್ನಾಟಕದಲ್ಲಿ ಕನ್ನಡ ಬೇಕು, ಕೇರಳ, ಮಲಯಾಳಂ, ಮಹಾರಾಷ್ಟ್ರ, ಮರಾಠಿ, ಹೀಗೆ ಆಯಾ ರಾಜ್ಯದ ಒಂದು ಲೋಕಲ್ ಲ್ಯಾಂಗ್ವೇಜನ್ನು ನೀವು ಕಲ್ತಿದ್ರಿ ಅಂದ್ರೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಈ ಒಂದು ಎಲ್ಲ ಮ್ಯಾಕ್ಸಿಮಮ್ ನೀವು ಕರ್ನಾಟಕದವರೇ ಆಗೋದ್ರಿಂದ ಕನ್ನಡದಲ್ಲಿನೇ ಏನಪ್ಪ ಅಂದರೆ ಈಗ ಒಂದು ಕರ್ನಾಟಕ ರಾಜ್ಯದಲ್ಲಿನೇ ಅಪ್ಲೈ ಮಾಡಿ. ಸೊ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟಿದಾವ ವ್ಯಾಕೆನ್ಸಿ ನೋಡಬೇಕಾದ್ರೆ ಇಲ್ಲಿ ನೀವು ಕರ್ನಾಟಕವನ್ನು ಗಮನಿಸಬಹುದು, 14ನೇ ನಂಬರ್ ಇದೆ. ಓಕೆ, ಇಲ್ಲಿ ಲ್ಯಾಂಗ್ವೇಜ್ ನೇಮು ಕನ್ನಡ ಇದೆ. UR 482, OBC 260, SC 175, ST 78, EWS 122, PWD ಕ್ಯಾಟಗರಿ 33120. ಹೀಗೆ ಒಟ್ಟಾರೆ 1135 ವೇಕೆನ್ಸಿಗಳನ್ನು ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಈ ರೀತಿ ಎಲ್ಲ ನಿಮ್ಮ ಕ್ಯಾಟಗರಿಯನ್ನು ನೋಡಿಕೊಂಡು ಯಾವ ಒಂದು ಡಿವಿಷನಲ್ಲಿ ನಿಮ್ಮ ಕ್ಯಾಟಗರಿದು ಹೆಚ್ಚಾಗಿದ್ದಾವ ಅದನ್ನೆಲ್ಲ ಆ ಒಂದು ಬೇಸಿಸ್ ಮೇಲೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಮುಂದಿನ ಒಂದು ಸೆಷನಲ್ಲಿ ಪ್ರಿಫರೆನ್ಸ್ಗಳನ್ನು ಯಾವ ರೀತಿ ಚಾಯ್ಸ್ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.